ಮತದಾನದ ಸಮಯ ಮುಕ್ತಾಯ ಆಗಿದೆ. ಶಾಸಕರ ಹಕ್ಕು ಚಲಾವಣೆಯೂ ಆಗಿದೆ. ರಾಜ್ಯಸಭಾ ಎಲೆಕ್ಷನ್ ಫಲಿತಾಂಶಕ್ಕೆ ಇನ್ನೊಂದೇ ಗಂಟೆ ಬಾಕಿ. ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಫಲಿತಾಂಶ ಬರಬೇಕಷ್ಟೇ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಂದ ಮತದಾನ ಆಗಿದೆ. ಆ ಲೆಕ್ಕಾಚಾರದಲ್ಲಿ 3 ಕಾಂಗ್ರೆಸ್, 1 ಬಿಜೆಪಿ ಗೆಲುವು ದಕ್ಕಿಸಿಕೊಳ್ಳೋ ಸಾಧ್ಯತೆಗಳು ಬಹುತೇಕ ಖಚಿತ. ಅದು ಅಧಿಕೃತವಾಗಿ ಇನ್ನೊಂದು ಗಂಟೆಯಲ್ಲಿ ಗೆದ್ದವರ ಹೆಸರುಗಳು ಅನೌನ್ಸ್ ಆಗಬೇಕು. ಫಲಿತಾಂಶ ಹೊರಬರಬೇಕಾಗಿದೆ. ಇದ್ದಂತಹ ನಂಬರ್ ಗೇಮಲ್ಲಿ ಯಾರಿಗೆ ಎಷ್ಟು ಸಂಖ್ಯಾಬಲ ಇತ್ತು ಆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ 3 ಸ್ಥಾನ ಮತ್ತೆ ಬಿಜೆಪಿಗೆ 1. ಯಾಕಂದ್ರೆ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂದ್ರೆ 45 ಶಾಸಕರ ಓಟ್ ಬೇಕಾಗಿರೋದ್ರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯ ಬಳಿ ತಮಗಿದ್ದಂತಹ ಸಂಖ್ಯಾಬಲದಲ್ಲಿ ಇದು ನಿಶ್ಚಿತ ಅನ್ನೋದು. ಬಟ್ ಒಬ್ಬ ಅಭ್ಯರ್ಥಿಯನ್ನ ಹೆಚ್ಚುವರಿಯಾಗಿ ಕಣಕ್ಕಿಳಿಸಿ ಅಡ್ಡ ಮತದಾನ ಏನಾದರೂ ಆದರೆ ಮತ್ತು ಒಂದು ಸ್ಥಾನವನ್ನ ಗೆದ್ದುಕೊಳ್ಳುವಂಥ ಪ್ರಯತ್ನಕ್ಕೆ ಮೈತ್ರಿ ಕೈ ಹಾಕಿತ್ತು. ಆದರೆ ಅದು ಯಾವುದು ಕೂಡ ಸಾಧ್ಯ ಆಗಿಲ್ಲ. ಈ ಲೆಕ್ಕಾಚಾರದಲ್ಲಿ ನೋಡಿದಾಗ ಕಾಂಗ್ರೆಸ್ಗೆ 3 ಸ್ಥಾನ, ಬಿಜೆಪಿ 1 ಸ್ಥಾನವನ್ನು ಗೆದ್ದುಕೊಳ್ಳೋದು ನಿಶ್ಚಿತ. ಇನ್ನು ಉಳಿದ ಹಾಗೆ 5ನೇ ಅಭ್ಯರ್ಥಿಯನ್ನ ಕೆಳಗಿಳಿಸಿ ಅಡ್ಡ ಮತದಾನದ ಮೂಲಕ ಏನಾದರೂ ಒಂದು ರಣತಂತ್ರ ರೂಪಿಸಬಹುದಾ ಅನ್ನೋ ಸಾಧ್ಯತೆಗಳಿಗೆ ಒಂದು ಅವಕಾಶ ತೆರೆದುಕೊಂಡಿತ್ತು. ಅದನ್ನ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಮೈತ್ರಿಯಿಂದ. ಆ ಯಾವ ಸಾಧ್ಯತೆಗಳು ಕೂಡ ಫಲ ಕೊಟ್ಟ ಹಾಗೆ ಕಾಣ್ತಾ ಇಲ್ಲ. ಫಲಿತಾಂಶ ಬಹುತೇಕ ಖಚಿತ. 3 ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಸದಸ್ಯರಾಗಿ. ಮತ್ತೊಂದು ಕಡೆ ಬಿಜೆಪಿ ತನ್ನ 1 ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥ ನಂಬರ್ಸ್ ಇರೋದ್ರಿಂದ. ಬಟ್ ಬಿಜೆಪಿಗೆ ಈಗ ತಲೆನೋವಾಗಿರೋದು ಈ ಅಡ್ಡ ಮತದಾನದ ಕ್ರಮ ಏನಾಗಬೇಕು ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಸೊ ಮಂಜುನಾಥ್, ಇನ್ನೇನು ಇಷ್ಟೆಲ್ಲ ಬೆಳವಣಿಗೆಗಳು ನೋಡಾದ್ಮೇಲೆ ಫಲಿತಾಂಶ ಏನು ಅನ್ನೋದನ್ನ ಆಲ್ಮೋಸ್ಟ್ ಲೆಕ್ಕಾಚಾರ ಮಾಡಬಹುದಾ ಅಂತ? ಖಂಡಿತವಾಗಿಯೂ ವಿಜಯ್, ಏನು ಇವತ್ತು ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದಂಥ ಚುನಾವಣೆ ಬಹುತೇಕ ಮುಕ್ತಾಯ ಆಗಿರುವಂಥದ್ದು. ಸಂಜೆ 4 ಗಂಟೆಗೆ ಮುಕ್ತಾಯ ಆಗಿರುವಂಥದ್ದು. ಈ ಒಂದು ಏನು ಚುನಾವಣೆಯಲ್ಲಿ ಪ್ರಮುಖವಾಗಿ 5 ಅಭ್ಯರ್ಥಿಗಳು 3 ಪಕ್ಷಗಳಿಂದ ಒಂದು ಕಣದಲ್ಲಿದ್ದರು. ಪ್ರಮುಖವಾಗಿ ಕಾಂಗ್ರೆಸ್ಸಿಂದ 3 ಅಭ್ಯರ್ಥಿಗಳು, JDS 1 ಅಭ್ಯರ್ಥಿ, ಜೊತೆಗೆ ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಯನ್ನ ನಾಮಪತ್ರ ಸಲ್ಲಿಸಲಾಗಿತ್ತು. ಇವತ್ತು ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಶಾಸಕರಿಗೆ ಮತದಾನ ಹಾಕಲಿಕ್ಕೆ ಕಾಲಾವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಇಲ್ಲಿ ಏನು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು ಗೆಲುವಿನ ಬೇಕಾದಂಥ ಮತಗಳನ್ನು ಹಾಕ್ಕೊಂಡಿರುವಂಥದ್ದು. ಕಾಂಗ್ರೆಸ್ ಬಳಿದ್ದಂಥ ಒಂದು ಅಂಕಿಅಂಶಗಳ ಪ್ರಕಾರ, ಅಂದರೆ ಶಾಸಕರ ಸಂಖ್ಯಾಬಲದ ಪ್ರಕಾರ 45, 47, 48 ಶಾಸಕರನ್ನ ಅವರ ಒಂದು ಅಭ್ಯರ್ಥಿಗಳೇನಿದ್ದಾರೆ, ಅಜಯ್ ಮಕನ್ ಆಗಿರ್ಬೋದು, GC ಚಂದ್ರಶೇಖರ್, ನಾಸೀರ್ ಹುಸೇನ್ ಅವರಿಗೆ ಮತಗಳನ್ನು ಚಲಾಯಿಸಿಕೊಂಡಿರುವಂಥದ್ದು. ಹೀಗಾಗಿ ಈ 3 ಗೆಲುವು ಅನಾಯಾಸವಾಗಿ, ಅಂದರೆ ಯಾವುದೇ ಒಂದು ಕಷ್ಟ ಇಲ್ಲದೆ, ಅಂದರೆ ಸಂಕಷ್ಟ ಇಲ್ಲದೆ ಅವರು ಗೆಲುವಿನ ದಡ ಸೇರಿರುವಂಥದ್ದು. ಇನ್ನೊಂದು ಕಡೆ JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರಿದ್ರು. ಆದರೆ ಅವರಿಗೆ ಮತಗಳು ಕಡಿಮೆ ಬಿದ್ದಿರುವಂಥದ್ದು. ಯಾಕಂದರೆ ಒಂದು ಕಡೆ JDSನ ಶಾಸಕರೆಲ್ಲರೂ ಕೂಡ ಮತದಾನ ಮಾಡಿದ್ದಾರೆ. ಬಿಜೆಪಿಯ ಶಾಸಕರು ತಮ್ಮ ಒಂದು ಅಭ್ಯರ್ಥಿಗೆ 47 ಮತಗಳನ್ನು 48 ಮತಗಳನ್ನು ಹಾಕ್ಕೊಂಡಿರುವಂಥದ್ದು. 45 ಮತಗಳು ಬೇಕಿದ್ರು 3 ಮತಗಳನ್ನು ಹೆಚ್ಚಿನ ಒಂದು ಮತಗಳನ್ನು ಹಾಕ್ಕೊಂಡಿರುವ ಕಾರಣ ಬಿಜೆಪಿಯ ರಾಜ್ಯಸಭಾ ಅಭ್ಯರ್ಥಿ ಆಗಿರುವಂಥ ನಾರಾಯಣ್ ಬಾಂಡಿಗೆಗೆ ಅವ್ರಿಗೂ ಕೂಡ ಗೆಲುವಿನ ಸಮೀಪದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಮತ ಎಣಿಕೆ ಆದ ನಂತರ ಅಧಿಕೃತವಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಲಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಏನು JDS, ಬಿಜೆಪಿ ತಮ್ಮ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಕಷ್ಟು ರಣತಂತ್ರಗಳನ್ನು ರೂಪಿಸ್ಕೊಂಡಿದ್ರು. ಕಾಂಗ್ರೆಸ್ನ ಒಂದಷ್ಟು ಅಸಂಬಂಧಿತ ಶಾಸಕರು ತಮಗೆ ಮತ ಚಲಾಯಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು. ಜೊತೆಗೆ ಇಂಡಿಪೆಂಡೆಂಟ್ ಶಾಸಕರು, ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಸಂಪರ್ಕ ಮಾಡಿ ತಮಗೆ ಮತ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಅವ್ರು ಯಾರು ಕೂಡ ಏನು NDA ಅಭ್ಯರ್ಥಿಗೆ ಮತವನ್ನು ಚಲಾಯಿಸಿಲ್ಲ. ಹೀಗಾಗಿ ಬಹುತೇಕ ಕಾಂಗ್ರೆಸ್ನ 3, ಜೊತೆಗೆ ಬಿಜೆಪಿ 1 ಅಭ್ಯರ್ಥಿ ಈಗ ಬಹುತೇಕ ಆಯ್ಕೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದರೆ ತಮ್ಮ ಅಭ್ಯರ್ಥಿಗಳಿಗೆ ಬೇಕಾದಂಥ ಸಂಖ್ಯಾಬಲ ತಮಗೆ ಬಂದಿದೆ, ಅಗತ್ಯಕ್ಕಿಂತ ಹೆಚ್ಚು ಮತಗಳು ಕೂಡ ಬಂದಿರುವಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ 2 ಅಂಶಗಳನ್ನು ನಾವು ಗಮನಿಸೋದಾದ್ರೆ, ಏನು ಬಿಜೆಪಿಯ 2 ಶಾಸಕರು, ಅದರಲ್ಲೂ ಕೂಡ ಸೋಮಶೇಖರ್ ಅವರು ಒಂದು ಅಡ್ಡ ಮತದಾನವನ್ನು ಮಾಡಿರುವಂಥದ್ದು, ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಚಲಾಯಿಸಿರುವಂಥದ್ದು. ಇನ್ನೊಂದು ಕಡೆ ಏನು ಸೋಮಶೇಖರ್ ಅವರ ಆಪ್ತರಾಗಿರುವಂಥ ಶಿವರಾಮ್ ಹೆಬ್ಬಾರ್ ಕೂಡ ಬಿಜೆಪಿಯಲ್ಲಿ ಇದ್ರು. ಜೊತೆಗೆ ಬಿಜೆಪಿಯ ಮಾಜಿ ಶಾಸಕರು, ಬಿಜೆಪಿಯ ಮಾಜಿ ಸಚಿವರು ಕೂಡ ಆಗಿರುವಂಥದ್ದು. ಅವರು ಇವತ್ತು ಗೈರಾಗಿದ್ದಾರೆ. ಅವರು ಮತವನ್ನು ಚಲಾಯಿಸಿರೋ ಆ ಮೂಲಕ ಕಾಂಗ್ರೆಸ್ಗೆ ಒಂದು ಪರೋಕ್ಷವಾಗಿ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಮತ ಎಣಿಕೆ ಆರಂಭ ನಂತರ ಈ ಒಂದು ಫಲಿತಾಂಶವನ್ನು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ಆಲ್ಮೋಸ್ಟ್ ಈಗ ನಂಬರ್ ಗೇಮ್ ಈಸಿ ಆದ ಹಾಗೆ ಕಾಣಿಸ್ತಾ ಇದೆ. ಗೊಂದಲಗಳು ಹೆಚ್ಚಿಗೆ ಇಲ್ಲ. ಸದ್ಯದ ಚಿತ್ರಣ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ 3, ಬಿಜೆಪಿಗೆ 1 ಸ್ಥಾನ ಅಂತ ಹೇಳಿ ನಿಶ್ಚಿತವಾಗಿ ಹೇಳ್ಬಹುದು. ಬಟ್ ಫಲಿತಾಂಶದಲ್ಲಿ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕು.
ಸಂಖ್ಯಾಬಲದ ಆಧಾರ ಮತ್ತು ಏನೆಲ್ಲ ತಂತ್ರಗಾರಿಕೆ ಮಾಡಲಾಗಿತ್ತು ಅದೆಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಬಹಳ ಸರಳವಾಗಿ ಕಂಡು ಬರ್ತಾ ಇದೆ. BJPಗೆ 1 ಮತ್ತು ಕಾಂಗ್ರೆಸ್ಗೆ 3 ಗೆಲುವು ಅನ್ನೋದು ಅವಶ್ಯಕತೆಗೂ ಮೀರಿ 47 ಮತಗಳು ಇಬ್ಬರು ಅಭ್ಯರ್ಥಿಗಳಿಗೆ ಬಂದಿದೆ ಅನ್ನೋದನ್ನ DK ಶಿವಕುಮಾರ್ ಹೇಳ್ತಾ ಇದ್ರು. ಅಂದರೆ ಹೆಚ್ಚುವರಿ ಮತಗಳು ಕೂಡ ನಮಗೆ ಬಂದಿದೆ ಅಂತ. ಒಂದು ಕ್ರಾಸ್ ವೋಟಿಂಗ್ ಆಗಿದೆ ಸದ್ಯಕ್ಕೆ ಗೊತ್ತಾಗಿರೋ ಹಾಗೆ. ST ಸೋಮಶೇಖರ್ ಅವರು BJPಯ ಶಾಸಕರಾಗಿದ್ದುಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅವರ ಮತವನ್ನು ಹಾಕಿದ್ದಾರೆ. ಆತ್ಮಸಾಕ್ಷಿಯ ಮತ ಕೇಳ್ತಾ ಇದ್ರಲ್ಲ, ನನ್ನ ಆತ್ಮಸಾಕ್ಷಿಯ ಪ್ರಕಾರನೇ ನಾನು ಮತ ಚಲಾವಣೆ ಮಾಡಿದ್ದೀನಿ, ವ್ಯಕ್ತಿಗೆ ನನ್ನ ಮತ ಪಕ್ಷಕ್ಕಲ್ಲ ಅಂತ ಹೇಳೋದ್ರ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಅಡ್ಡ ಮತದಾನ ಮಾಡಿರೋದ್ರ ಸುಳಿವು ಕೊಟ್ಟು ಅಲ್ಲಿಂದ ಹೋದ್ರು. ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಕೂಡ ಇವತ್ತು BJPಗೆ ಶಾಕ್ ಕೊಟ್ಟರು. ಮತದಾನಕ್ಕೆ ಬರಲೇ ಇಲ್ಲ ಅವರು, ಬಂದು ST ಸೋಮಶೇಖರ್ ರೀತಿ ಅಡ್ಡ ಮತದಾನ ಮಾಡೋದಿರಲಿ, ಮತದಾನಕ್ಕೆ ಗೈರಾದ್ರು, ಹಾಜರಾಗಲಿಲ್ಲ. ನೋಡೋಣ ಅವ್ರ ನಡೆ ಏನು, ಅದಾದ್ಮೇಲೆ ಕ್ರಮ ಏನು ತಗೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ ಅಂತ BJP ಪಕ್ಷ ಹೇಳಿತ್ತು. ನೋಡಬೇಕು ಏನು ಕ್ರಮ ಕೈಗೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.